ನಮಸ್ಕಾರ. 100% ಸೋತಿದ್ದ ಪಂದ್ಯವನ್ನ ಕೊನೆ ಓವರ್ನಲ್ಲಿ ಗೆದ್ದು ಬೀಗಿತು ಡೆಲ್ಲಿ ಕ್ಯಾಪಿಟಲ್ಸ್. ಆಶುತೋಷ್ ಆರ್ಭಟಕ್ಕೆ ಕಂಗಾಲಾಯಿತು ಲಕ್ನೋ ಪಡೆ. ಡೆತ್ ಓವರ್ನಲ್ಲಿ ನಡೆಯಿತು ದೊಡ್ಡ ಹೈಡ್ರಾಮಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ IPL ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವಿನ ಈ ರಣರೋಚಕ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 2025ರ IPL ನ 3ನೇ ದಿನ ಅತ್ಯಂತ ರೋಚಕ ಪಂದ್ಯಕ್ಕೆ ಸಾಕ್ಷಿಯಾಯಿತು. ಒಂದೆಡೆ ಆರಂಭದಲ್ಲೇ ಸೋಲೊಪ್ಪಿಕೊಂಡಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರೋಚಕ ರೀತಿಯಲ್ಲಿ ಗೆಲುವು ಸಾಧಿಸಿದರೆ, ಮತ್ತೊಂದೆಡೆ ಆರಂಭದಲ್ಲೇ ಪಂದ್ಯವನ್ನ ಕೈವಶ ಮಾಡಿಕೊಂಡಿದ್ದ ಲಕ್ನೋ ತಂಡ ತಾನು ಮಾಡಿಕೊಂಡ ತಪ್ಪುಗಳಿಂದಲೇ ಸೋಲಿಗೆ ಕರುಳೊಡ್ಡಿದೆ. ವಿಶಾಖಪಟ್ಟಣಂನಲ್ಲಿ ನಡೆದ ಸೀಸನ್ನ 4ನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ 20 ಓವರ್ಗಳಲ್ಲಿ 209 ರನ್ಗಳ ಬೃಹತ್ ಸ್ಕೋರ್ ದಾಖಲಿಸಿತು. ಈ ಗುರಿ ಬೆನ್ನಟ್ಟಿದಂತ ಡೆಲ್ಲಿ ಕೇವಲ 65 ರನ್ಗಳಿಗೆ 5 ವಿಕೆಟ್ಗಳನ್ನು ಕಳೆದುಕೊಂಡಿತ್ತಾದರೂ ಆಶುತೋಷ್ ಶರ್ಮಾ ಅವರ ಅಬ್ಬರದ ಬ್ಯಾಟಿಂಗ್ನಿಂದಾಗಿ ಕೊನೆಯ ಓವರ್ನಲ್ಲಿ 1 ವಿಕೆಟ್ನಿಂದಾಗಿ ಪಂದ್ಯವನ್ನ ಗೆದ್ದುಕೊಂಡಿದೆ. ಸ್ನೇಹಿತರೆ, ಲಕ್ನೋ ನೀಡಿದ 210 ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತ ದೆಹಲಿ ತಂಡ ಮೊದಲ ಓವರ್ನಲ್ಲಿ 2 ವಿಕೆಟ್ಗಳನ್ನು ಕಳೆದುಕೊಂಡಿತು. ಮೆಗಾ ಹರಾಜಿನಲ್ಲಿ ಎಲ್ಲಾ ತಂಡಗಳಿಂದ ತಿರಸ್ಕರಿಸಲ್ಪಟ್ಟ ಶಾರ್ದುಲ್ ಠಾಕೂರ್ ಮೊಹಸಿನ್ ಖಾನ್ ರವರ ಗಾಯದಿಂದಾಗಿ ಈ ಸೀಸನ್ ನಲ್ಲಿ ಆಡಲು ಅವಕಾಶ ಪಡೆದರು. ಸಿಕ್ಕ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡ ಶಾರ್ದುಲ್ ಲಕ್ನೋ ಪರ ಮೊದಲ ಓವರ್ನಲ್ಲಿ ಡಬಲ್ ವಿಕೆಟ್ ಉರುಳಿಸಿದರು. ನಂತರ 2ನೇ ಓವರ್ನಲ್ಲಿ 3ನೇ ವಿಕೆಟ್ ಕೂಡ ಪತನವಾಯಿತು. ಅಷ್ಟರಲ್ಲೇ ತಂಡದ ಅರ್ಧದಷ್ಟು ಜನರು ಪೆವಿಲಿಯನ್ಗೆ ಮರಳಿದರು. ಹೀಗಾಗಿ ಕೇವಲ 40 ಎಸೆತಗಳಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡ ದೆಹಲಿಯ ಸೋಲು ಖಚಿತವೆನಿಸಿತಾದರೂ ಕೂಡ ಆಶುತೋಷ್ ರವರ ಉದ್ದೇಶವೇ ಬೇರೆಯದ್ದಾಗಿತ್ತು. 7ನೇ ಓವರ್ನಲ್ಲಿ ಬ್ಯಾಟಿಂಗ್ಗೆ ಬಂದ ಆಶುತೋಷ್ ಆರಂಭದಲ್ಲಿ ತಾಳ್ಮೆಯ ಆಟಕ್ಕೆ ಮುಂದಾದರು. ಇತ್ತ ಸ್ಟಬ್ಸ್ ಕೇವಲ 22 ಎಸೆತಗಳಲ್ಲಿ 33 ರನ್ ಗಳಿಸುವ ಮೂಲಕ ತಂಡವನ್ನ ಮತ್ತೆ ಟ್ರ್ಯಾಕ್ಗೆ ತಂದರು. ಆ ಬಳಿಕ ಬಂದ ವಿಪ್ರತ್ ನಿಗಮ್ ರವರು ಪಂದ್ಯದ ಗತಿಯನ್ನ ಬದಲಿಸಿದರು. ಈ 20 ವರ್ಷದ ಸ್ಪಿನ್ ಆಲ್ರೌಂಡರ್ ತಮ್ಮ ಮೊದಲ ಪಂದ್ಯದಲ್ಲಿ ಕೇವಲ 15 ಎಸೆತಗಳಲ್ಲಿ 39 ರನ್ ಗಳಿಸುವ ಮೂಲಕ ದೆಹಲಿ ತಂಡಕ್ಕೆ ಗೆಲುವಿನ ಆಸೆ ಮೂಡಿಸಿದರು. ಇತ್ತ ತನ್ನ ಗೇರ್ ಬದಲಿಸಿದ ಆಶುತೋಷ್ ಕೊನೆಯ 3 ಓವರ್ಗಳಲ್ಲಿ 39 ರನ್ ಕಲೆ ಹಾಕಿ ತಂಡಕ್ಕೆ ರೋಚಕ ಗೆಲುವು ತಂದುಕೊಟ್ಟರು. ಸ್ನೇಹಿತರೆ, ವಾಸ್ತವವಾಗಿ 19ನೇ ಓವರ್ನಲ್ಲಿ ಡೆಲ್ಲಿ ತಂಡದ 9ನೇ ವಿಕೆಟ್ ಪತನವಾಯಿತು. ಅಂತಿಮವಾಗಿ ಡೆಲ್ಲಿ ತಂಡಕ್ಕೆ 9 ಎಸೆತಗಳಲ್ಲಿ 18 ರನ್ಗಳು ಬೇಕಾಗಿದ್ದವು. ಅಂತಹ ಪರಿಸ್ಥಿತಿಯಲ್ಲಿ ಆಶುತೋಷ್ 19ನೇ ಓವರ್ನ ಒಂದು 6 ಹಾಗೂ ಒಂದು ಬೌಂಡರಿಯೊಂದಿಗೆ ಕೊನೆಗೊಳಿಸಿದರು. 20ನೇ ಓವರ್ನ ಮೊದಲ ಎಸೆತದಲ್ಲಿ ರಿಷಬ್ ಪಂತ್ ಸ್ಟಂಪಿಂಗ್ ಅವಕಾಶವನ್ನ ತಪ್ಪಿಸಿಕೊಂಡರು. ಆ ನಂತರದ ಎಸೆತದಲ್ಲಿಯೂ ರನ್ಔಟ್ ಕೈತಪ್ಪಿತು. ಇದರ ಲಾಭ ಪಡೆದ ಆಶುತೋಷ್ ಸ್ಟ್ರೈಕ್ ಬಂದಿದ್ದಲ್ಲದೆ 3ನೇ ಎಸೆತದಲ್ಲಿ 6 ಬಾರಿಸುವ ಮೂಲಕ ಪಂದ್ಯವನ್ನ ಕೊನೆಗೊಳಿಸಿದರು. ಸ್ನೇಹಿತರೆ, ಇನ್ನು ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು. ಆಡಮ್ ಮಾರ್ಕ್ರಮ್ ಬೇಗನೆ ಔಟ್ ಆದ ಹೊರತಾಗಿಯೂ ಮಿಚೆಲ್ ಮಾರ್ಷ್ 72 ಹಾಗೂ ನಿಕೋಲಸ್ ಪುರರ್ 75 ರನ್ಗಳನ್ನ ಬಾರಿಸುವ ಮೂಲಕ ದೆಹಲಿ ಬೌಲರ್ಗಳನ್ನ ಬೆಂಡೆತ್ತಿದ್ದರು. ಇಬ್ಬರು ಕೇವಲ 42 ಎಸೆತಗಳಲ್ಲಿ 87 ರನ್ಗಳ ಜೊತೆ ಆಟ ನಡೆಸಿದರು. ಈ ಸಮಯದಲ್ಲಿ ಮಾರ್ಷ್ 21 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದ್ದಲ್ಲದೆ 36 ಎಸೆತಗಳಲ್ಲಿ 72 ರನ್ ಗಳಿಸಿ ಔಟ್ ಆದರು. ಇತ್ತ ಪೂರನ್ 30 ಎಸೆತಗಳಲ್ಲಿ 6 ಬೌಂಡರಿ ಹಾಗೂ 7 ಸಿಕ್ಸ್ ಸಹಿತ 75 ರನ್ ಸಿಡಿಸಿ ಔಟ್ ಆದರು. ಸ್ನೇಹಿತರೆ, ಒಟ್ನಲ್ಲಿ ಕ್ರೀಡಾ ಅಭಿಮಾನಿಗಳಿಗೆ ನಿನ್ನೊಂದು ರಣರೋಚಕ ಪಂದ್ಯವಂತೂ ಸಿಕ್ಕಿದ್ದಂತೂ ಸತ್ಯ. ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.